ನಮಸ್ಕಾರ. ಕೆಲವು ಜನ ಎಲ್ಲ ಕೇಳ್ತಾ ಇದ್ದೀರಾ, ಮೇಡಮ್ ಹೀಲಿಂಗು ಸೆಷನನ್ನು ನೀವು ನಿಮ್ಮ ಮನೆಯಲ್ಲೇ ತೆಗೆದುಕೊಳ್ತೀರಾ ಅಥವಾ ಆನ್ಲೈನಲ್ಲಿ ತೆಗೆದುಕೊಳ್ತೀರಾ ಅಂಥೇಳಿ. ಸುಮಾರು ಜನ ಈಗ ಬೇರೆ ಬೇರೆ ಕಡೆಯಲ್ಲಿ ಇರೋ ಅಂಥವ್ರು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ನಾನು ಹೆಚ್ಚಾಗಿ ಆನ್ಲೈನಲ್ಲೇ ಸೆಷನ್ನ ತೆಗೆದುಕೊಳ್ಳೋ ಅಂಥದ್ದು. ಏಕೆ ಅಂತ ಅಂದರೆ ಆನ್ಲೈನ್ ಸೆಷನ್ನಲ್ಲಿ ಅಂದರೆ ನನಗೂ ಸ್ವಲ್ಪ ಟೈಮೆಲ್ಲ ಸಿಗುತ್ತೆ, ಮತ್ತು ಜೊತೆಯಲ್ಲಿ ನೀವೂ ಕೂಡ ಅಷ್ಟೇ. ಈಗ ಬೇರೆ ಕಡೆಯಿಂದ ಜರ್ನಿ ಮಾಡ್ಕೊಂಡು ಬರಬೇಕು. ಇವಾಗ ಕೆಲವು ಟೈಮು 3 ಸೆಷನ್ನು 5 ಸೆಷನ್ ಎಲ್ಲ ಇರುತ್ತೆ, ಆಗ ಕಷ್ಟ ಆಗುತ್ತೆ. ಅವಶ್ಯಕತೆ ಇದ್ದಂಥವ್ರಿಗೆ ನಾನೇ ಹೇಳ್ತೀನಿ ಬರೋದಕ್ಕೆ. ಇನ್ನು ಮಿಕ್ಕಿದೆಲ್ಲ ಆನ್ಲೈನಲ್ಲೇ ಸೆಷನ್ ತೊಗೊಳ್ತೀನಿ. ಎಷ್ಟೋ ಜನ ಆನ್ಲೈನಲ್ಲಿ ಹೀಲಿಂಗ್ ಮಾಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಅವರು ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗೆ ಒಳಗಾಗಿರ್ತಾರಲ್ಲ, ಅವರ ಒಂದು ಮಾನಸಿಕ ಶಕ್ತಿಯ ಮುಖಾಂತರವಾಗಿಯೇ ಗುಣ ಆಗಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳು ಇದೆ. ನೋಡಿ, ಈಗ ನಮ್ಮ ಒಂದು ದೇಹಕ್ಕೆ ಶಕ್ತಿ ಬೇಕು ಅಂತ ಅಂದಾಗ ನಾವು ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡ್ತೀವಿ, ಅದು ಪೌಷ್ಟಿಕ ಆಹಾರ ಸೇವನೆಯನ್ನು ಮಾಡ್ತೀವಿ. ಹಾಗೆ ನಮ್ಮ ಮನಸ್ಸಿಗೆ ಶಕ್ತಿ ಬೇಕು ಅಂತ ಅಂದಾಗ ಧ್ಯಾನವನ್ನು ಮಾಡೋ ಅಂಥದ್ದು, ಪೂಜೆ ಪುನಸ್ಕಾರಗಳು, ಕೆಲವೊಂದು ಪದ್ಧತಿಗಳೆಲ್ಲ ನಾವು ಮೊದಲಿಂದನೂ ಮಾಡ್ಕೊಂಬಂದಿರಲ್ಲ, ಅದರಿಂದ ನಮಗೆ ರಿಲೀಫ್ ಅಂತೇಳಿ ಅನಿಸುತ್ತೆ. ಈ ಹೀಲಿಂಗು ಪದ್ಧತಿ ಇವಾಗ ಹೊಸ ರೂಪದಲ್ಲಿ ಬಂದಿದೆ ಅಷ್ಟೇ. ಇದೆಲ್ಲ ಹಳೆಯ ಕಾಲದ ಜನ ಎಲ್ಲ ನಾವೆಲ್ಲರೂ ಕೂಡ ಉಪಯೋಗಿಸ್ತಿದ್ವು. ಋಷಿ ಮುನಿಗಳು, ಸಾಧು ಸಂತರು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ರು. ಈ ಸ್ಪರ್ಶ ಚಿಕಿತ್ಸೆನೂ ಕೂಡ ಅಷ್ಟೇ. ಋಷಿ ಮುನಿಗಳು ಯಾರಾದ್ರೂ ಭಕ್ತಾದಿಗಳು ಬಂದಾಗ ಅವ್ರ ತಲೆ ಮೇಲೆ ಕೈ ಇಟ್ಟಾಗ, ಅಂದರೆ ಅವರು ಒಂದು ಎನರ್ಜಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಿದ್ರು. ತಲೆ ಮೇಲೆ ಕೈ ಇಟ್ಟಾಗ ಏನಾಗ್ತಿತ್ತು, ಆ ಒಂದು ಎನರ್ಜಿ ಅವರ ದೇಹದಲ್ಲಿ ಪಾಸ್ ಆಗಿ ಅದೇನು ನೆಗೆಟಿವ್ ಇತ್ತಲ್ಲ ಅದು ರಿಮೂವ್ ಆಗ್ತಿತ್ತು. ಅವೆಲ್ಲ ಸ್ಪರ್ಶ ಚಿಕಿತ್ಸೆ. ಮತ್ತು ಈಗ ಹೀಲಿಂಗ್ನ ನಾವೀಗ ಮಾಡ್ತಾ ಇರ್ತೀವಲ್ಲ, ಅದರಲ್ಲೂ ಕೂಡ ಅಷ್ಟೇ. ಈಗ ನಾವು ಒಂದು ಒಳ್ಳೆ ಎನರ್ಜಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅವರ ಒಂದು ಕೆಟ್ಟ ಎನರ್ಜಿ ಏನಿದೆಯಲ್ಲ ಅದು ರಿಮೂವ್ ಆಗೋದಕ್ಕೆ, ಮತ್ತು ಆ ಕೆಟ್ಟ ಎನರ್ಜಿಗೂ ಕೂಡ ಒಂದು ದಾರಿ ಕಾಣಿಸುತ್ತೆ. ನಿಮಗೂ ಕೂಡ ಅಷ್ಟೇ ಅದು ಒಳ್ಳೆಯದಾಗುತ್ತೆ. ಇದೆಲ್ಲ ಹೀಲಿಂಗು ರೂಪದಲ್ಲಿ ನಾವು ಮಾಡಬಹುದು. ಇದೆಲ್ಲ ಹಳೆ ಕಾಲದಲ್ಲಿ ಇದ್ದಂತಹ ಪದ್ಧತಿನೇ. ಮತ್ತು ಈಗ ನಾವು ದೃಷ್ಟಿಯನ್ನು ತೆಗಿತೀವಲ್ಲ, ಕೆಟ್ಟ ದೃಷ್ಟಿ ಎಲ್ಲ ಹೋಗಲಿ ಅಂತೇಳಿ ನಾವು ಉಪ್ಪು ಮೆಣಸಿಕಾಯಿ ನೀಳ್ಸ್ ಹಾಕೋವಂಥದ್ದು, ಸಾಸಿವೆ ನೀಳ್ಸ್ ಹಾಕೋವಂಥದ್ದು, ಇದೆಲ್ಲ ಪ್ರಾಣಿಕ್ ಹೀಲಿಂಗಲ್ಲಿ ನಾವು ನೋಡಬಹುದು. ಅಂದರೆ ಇದೊಂದು ಹೊಸ ರೂಪದಲ್ಲಿ ಬಂದಿದೆ ಅಷ್ಟೇ. ಇದೆಲ್ಲ ಮೊದಲಿನ ಕಾಲದಿಂದನೂ ಕೂಡ ಉಪಯೋಗಿಸ್ತಾ ಇರ್ತಕ್ಕಂತಹ ಒಂದು ಮೆಥಡೇ ಆಗಿದೆ. ಸೊ ಹಾಗಾಗಿ ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟೂ ಕೂಡ ಇದೆ. ಎಷ್ಟೋ ಜನಕ್ಕೆಲ್ಲ ಒಳ್ಳೆಯದಾಗಿದೆ. ಮತ್ತು ಇದ್ರ ಜೊತೆಯಲ್ಲಿ ಕೆಲವೊಂದು ಮೆಥಡ್ಗಳನ್ನ ಹೇಳ್ಕೊಟ್ಟಾಗ ನೀವು ಮನೆಯಲ್ಲೇ ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಿದವ್ರಿಗೆ ರಿಸಲ್ಟ್ ಖಂಡಿತವಾಗಿಯೂ ಬಂದೇ ಬರುತ್ತೆ. ಏನೂ ಫಾಲೋ ಮಾಡ್ದಲೇ ಬಿಡಪ್ಪ ಅವ್ರದ್ದೇ ಎಲ್ಲ ಜವಾಬ್ದಾರಿ ಅಂತೇಳಿ ನೀವು ಎಲ್ಲದನ್ನು ಕೂಡ ನಮ್ಮ ತಲೆ ಮೇಲೆ ಹೇರೋಂಗಿಲ್ಲ. ಸೊ ಹಾಗಾಗಿ ನಿಮ್ಮ ಸಮಸ್ಯೆನ ನಿಮ್ಮ ಮುಖಾಂತರವಾಗಿಯೇ, ಕೆಲವೊಂದು ಮೆಥಡ್ಗಳ ಮುಖಾಂತರವಾಗಿಯೂ ಕೂಡ ಅಷ್ಟೇ ಬಗೆಹರಿಸ್ಕೊಳ್ಬಹುದಾಗಿದೆ. ಎಷ್ಟೋ ಜನ ಬಂದವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಆಗ್ತಾ ಇದೆ. ಚೆನ್ನಾಗಿ ಫಾಲೋ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ನಾವು ಏನು ಒಂದು ಪೂರ್ವ ಜನ್ಮದಲ್ಲಿ ಕ್ಯಾರಿ ಮಾಡಿಕೊಂಡು ಬಂದಿರ್ತೀವಲ್ಲ ಕರ್ಮಗಳು ಅನ್ನೋದು, ಅದನ್ನು ಕೂಡ ಅಷ್ಟೇ ನಾವು ಈ ಹೀಲಿಂಗ್ ಸೆಷನ್ಗಳಲ್ಲೆಲ್ಲ ರಿಮೂವ್ ಮಾಡ್ತಾ ಹೋಗ್ಬೋದು. ಇದ್ರ ಜೊತೆಯಲ್ಲಿ ಪೂರ್ವಜರು ಮಾಡಿರ್ತಕ್ಕಂಥ ಕೆಲವೊಂದು ದೋಷಗಳು, ಈಗ ಸರ್ಪದೋಷದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 12 ತಲೆಮಾರವರೆಗೂ ಕೂಡ ಇರುತ್ತೆ. ಈಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ತಪ್ಪು ಮಾಡಿರ್ತೀರ, ನೀವು ಮಾಡಿರ್ತೀರಾ, ಇಲ್ಲ ನಿಮ್ಮ ತಾತ ಮುತ್ತಾತನ ಪೂರ್ವಜರು ಯಾರೋ ಏನೋ ಮಾಡಿರ್ತಾರೆ. ಆ ಒಂದು ಸಮಸ್ಯೆನೂ ಕೂಡ ಅಷ್ಟು ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಹೊತ್ತು ತಂದಿರ್ತೀರ. ಅದನ್ನು ಕೂಡ ನೀವು ಕ್ಲೀನ್ ಮಾಡ್ಕೋಬಹುದು. ಅದಕ್ಕೆ ಸಪ್ರೇಟಾಗಿ ಅರಿಶಿನ ಸಂಜೀವಿನಿ ಅಂತೇಳಿ ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ನೀವು ಶಾಸ್ತ್ರ ಕೇಳ್ತೀರಲ್ಲ, ಅದರಲ್ಲಿ ಏನು ಮೆಸೇಜ್ ಬರುತ್ತೆ ಅಂತೇಳಿ ನೋಡಿ ನಾನು ಹೇಳ್ತೀನಿ. ಅದೇ ಪ್ರಕಾರ ನೀವು ಫಾಲೋ ಮಾಡಿದ್ರೆ ಆಯಿತು. ಥ್ಯಾಂಕ್ ಯು.